ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಇಂದು ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಮಂಡಿಕಲ್ ಹೋಬಳಿಯ ಪರಿಸಂದ್ರ ಗ್ರಾಮದಲ್ಲಿ ಆಯೋಜಿಸಿದ ಆರೋಗ್ಯ ಶಿಬಿರದಲ್ಲಿ ನುರಿತ ವೈದ್ಯರು, ತಜ್ಞ ವೈದ್ಯರು ಭಾಗವಹಿಸಿ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾದರು. ಸುತ್ತಮುತ್ತಲ ಗ್ರಾಮಗಳ ನೂರಾರು ಮಂದಿ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ಪರೀಕ್ಷೆಗೆ ಒಳಗಾದರು. ಎಲ್ಲರಿಗೂ ಸ್ಥಳದಲ್ಲೇ ಔಷಧಿಗಳನ್ನು ವಿತರಿಸಲಾಯಿತು. ಅಲ್ಲದೆ ಶಸ್ತ್ರಚಿಕಿತ್ಸೆ ಅಗತ್ಯ ಇರುವವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಕರೆದೊಯ್ದು ಉಚಿತವಾಗಿ ಇಲ್ಲವೇ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಮತ್ತೆ ಕರೆತಂದು ಬಿಡುವ ಭರವಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ, ಶಸ್ತ್ರಚಿಕಿತ್ಸೆಗೆ ಸೂಚಿಸಿದ ವ್ಯಕ್ತಿಗಳನ್ನು ಕರೆದೊಯ್ದು ಮತ್ತೆ ಕರೆತರುವ ಕೆಲಸವನ್ನ ಮಾಡಲಾಗುವುದು. ಮಂಡಿಕಲ್ ಹೋಬಳಿಯ 6 ಪಂಚಾಯಿತಿಗಳ 100 ಗ್ರಾಮಗಳಿಗೆ ಸಂಬಂಧಿಸಿ ಇಂದು ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ನೂರಾರು ಸಂಖ್ಯೆಯ ಜನ ಬಂದು ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ತಜ್ಞ ವೈದ್ಯರು ಸೇರಿದಂತೆ ಎಲ್ಲ ಆರೋಗ್ಯ ಸಿಬ್ಬಂದಿ ಆಗಮಿಸಿದ್ದಾರೆ. ಇದೇ ರೀತಿಯಲ್ಲಿ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲಾಗುವುದು ಎಂದರು. ಸುಮಾರು ಜನಕ್ಕೆ ಆಪರೇಷನ್ಸ್ನ ಅವಶ್ಯಕತೆ ಇದೆ, ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ. ಆ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಅಥವಾ ರಿಯಾಯಿತಿ ದರದಲ್ಲಿ, ಆ ರಿಯಾಯಿತಿ ದರ ಆದರೂ ಸಹ ನಾವೇ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಖರ್ಚನ್ನು ಬರೆಸ್ಕೊಳ್ಳೋ ಅಂತಹ ಕೆಲಸ ಮಾಡಿದ್ದೀವಿ. ಅದಕ್ಕೆ ಈಗ ಇದೇ ಸೋಮವಾರ ಅಂದರೆ ನಾಡಿದ್ದು ಯಾರ್ಯಾರಿಗೆ ಆ ರೀತಿಯ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಅವರೆಲ್ಲರನ್ನೂ ಸಹ ನಾಡಿದ್ದು ಬೆಳಗ್ಗೆ ಇದೇ ಒಂದು ಪಾಯಿಂಟ್, ಇದೇ ಒಂದು ಇದು ನಮ್ಮ ಚೌಲ್ಟ್ರಿ ಏನಿದೆ ನಂಜುಂಡೇಶ್ವರ ಚೌಲ್ಟ್ರಿ, ಇಲ್ಲಿಂದ ನಾವು ಎಲ್ಲಿಗೆ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲಿಗೆ ಕಳಿಸ್ಕೊಡೋ ಅಂತಹ ಕೆಲಸ ಮಾಡ್ತಾಯಿದ್ದೀವಿ. ಯಾರು ಅವ್ರು ಇದ್ದಾರೋ ಅವ್ರಿಗೆಲ್ಲರನ್ನೂ, ಕೆಲವ್ರಿಗೆ 3 ದಿವಸಕ್ಕಾಗ್ಬೋದು, ಕೆಲವ್ರಿಗೆ 15 ದಿವಸಕ್ಕೆ ಬೇಕಾಗ್ಬೋದು, ಇನ್ನೊಂದಷ್ಟು ಜನಕ್ಕೆ ಫಿಸಿಯೋಥೆರಪಿ ಅಂತೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಹೇಳಿದ್ದಾರೆ. ಎಲ್ಲ ಟ್ರೀಟ್ಮೆಂಟ್ಗಳಿಗೂ ಅವ್ರನ್ನ ಕರ್ಕೊಂಡೋಗುವಂಥ ಕೆಲಸ ಮಾಡ್ತೀವಿ. ಉಚಿತವಾಗಿ ಅವರಿಗೆ ಅಲ್ಲಿ ಶಸ್ತ್ರಚಿಕಿತ್ಸೆ ಮತ್ತು ಇತರ ಚಿಕಿತ್ಸೆಗಳನ್ನು ಕೊಡಿಸೋವಂಥ ಕೆಲಸವನ್ನು ನಾವೀಗ ಮಾಡ್ತಾಯಿದ್ದೀವಿ. ಎಲ್ಲ ಇಲ್ಲಿ ಯಾರು ಬಂದಿದ್ದರು ಅವರೆಲ್ಲರೂ ಸಹ ಮತ್ತೊಮ್ಮೆ ನಾನು ಸವಿನಯವಾಗಿ ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಯಾರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಮುಂದಿನ ಹಂತದ ಚಿಕಿತ್ಸೆಗೆ ಬರೋಕ್ಕೆ ಹೇಳಿದ್ದಾರೆ, ದಯವಿಟ್ಟು ಸೋಮವಾರ ಇದೇ ಜಾಗಕ್ಕೆ ಬನ್ನಿ. ನಿಮ್ಮನ್ನು ನಮ್ಮದೇ ವಾಹನಗಳಲ್ಲಿ ನಿಮಗೆ ಹಾಸ್ಪಿಟ್ಲ್ಗಳಿಗೆ ಕಳಿಸ್ಕೊಡೋ ಅಂತಹ ಮತ್ತು ವಾಪಸ್ ಸಹ ಕರ್ಕೊಂಬರೋ ಅಂತಹ, ಅಲ್ಲಿ ಟ್ರೀಟ್ಮೆಂಟ್ ಇದ್ದು ಅಲ್ಲಿ ಉಳ್ಕೊಳ್ಳೋ ಅಂತಹ ವ್ಯವಸ್ಥೆ ಎಲ್ಲವನ್ನೂ ಸಹ ನಾವು ಹಾಸ್ಪಿಟಲ್ ಜೊತೆ ಮಾತಾಡಿದ್ದೀವಿ. ಕಣ್ಣಿನ ತೊಂದರೆ ಇರುವವರಿಗೆ ಕನ್ನಡಕ ಉಚಿತವಾಗಿ ವಿತರಿಸಲಾಗಿದೆ. ವೃದ್ಧರಿಗೆ ವಾಕಿಂಗ್ ಸ್ಟಿಕ್ ವಿತರಿಸಲಾಗಿದೆ. ಔಷಧಿಗಳನ್ನು ಸ್ಥಳದಲ್ಲೇ ವಿತರಿಸಲಾಗಿದೆ. ಹಲವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ. ಅಂತಹವರಿಗೆ ಉಚಿತವಾಗಿ ಇಲ್ಲವೇ ರಿಯಾಯಿತಿ ದರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು ಎಂದರು. ರಾಜಕೀಯವಾಗಿ ಮಾತನಾಡಿದ ಸಂದೀಪ್ ರೆಡ್ಡಿ, ಬಿಜೆಪಿ ಸಂಸದರಿದ್ದಾರೆ, ಅಧಿಕೃತ ನಾಯಕರಾಗಿದ್ದಾರೆ. ಮುಂದಿನ ಚುನಾವಣೆ ಬಂದಾಗ ಅವರ ಅಭಿಪ್ರಾಯಕ್ಕೂ ತೂಕ ಇರಲಿದೆ. ಬಿಜೆಪಿ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯಿಂದ ಕೆಲಸ ಆಗಲ್ಲ, ಸಾಂಘಿಕವಾಗಿ ನಡೆಯುತ್ತದೆ. ನಾಯಕರೆಂದರೆ ಅವರ ಮಾತಿಗೆ ತೂಕ ಇರಲಿದೆ. ಅವರನ್ನ ಸಂಸದರನ್ನಾಗಿ ಉಳಿಸಿಕೊಂಡರೆ ಸಂಸದರಾಗಿ ಮುಂದುವರೆಯಲಿದ್ದಾರೆ, ಇಲ್ಲವೇ ವಿಧಾನಸಭೆಗೆ ಹೋಗುವಂತೆ ಸೂಚಿಸಿದರೆ ಸ್ಪರ್ಧಿಸಲಿದ್ದಾರೆ ಎಂದು ಸುಧಾಕರ್ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿದ್ರು. ಇಲ್ಲಿ ನಮ್ಮ ಬಿಜೆಪಿ ಪಕ್ಷದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ಕೆಲಸ ಆಗೋದಲ್ಲ, ಸಾಂಘಿಕವಾಗಿ ಡಿಸಿಷನ್ನ ತಗೊಳ್ಳೋ ಅಂಥದ್ದು ಮೊದಲಿಂದ ಆಗ್ತಾ ಇರೋಂಥ ರೀತಿ. ಅದೇ ರೀತಿ ನಾಯಕರು ಅಂತಂದಾಗ ಅವರ ಮಾತಿಗೆ ಒಂದು ತೂಕ ಜಾಸ್ತಿ ಇರ್ತದೆ. ಅದರಂತೆಯೇ ಅವರ ಒಂದು ಅಭಿಪ್ರಾಯವನ್ನು ಸಹ ತಗೊಂಡು ಆವತ್ತು 2028ರಲ್ಲಿ ಅವರೇ ಹೇಳಿದಾಗೆ ಅವರನ್ನೇನಾದರೂ ಸಂಸದರನ್ನಾಗೇ ಉಳಿಸ್ಕೊಂಡ್ರೆ ಅವರು ಸಂಸದರಾಗೇ ಉಳಿಬೇಕಾಗ್ತದೆ. ಅಥವಾ ಪಕ್ಷ ನೀನು ಹೋಗಿ ಎಲೆಕ್ಷನ್ ಮಾಡಿ ಅಂತೇಳಿದ್ರೆ ಅವ್ರು ಬಂದು ಎಲೆಕ್ಷನ್ನು MLAಗೂ ಕಂಟೆಸ್ಟ್ ಮಾಡ್ಬೋದು. ದಟ್ ಈಸ್ ಆಲ್ ಆವತ್ತಿನ ಇದು. ಇವತ್ತಿನಗಿರೋ ಪರಿಸ್ಥಿತಿಯಲ್ಲಿ ಸಂಸದರು ಯಾರೂ ಸಹ ಬೇರೆ ಯಾವುದೇ ದೇಶದ ಯಾವುದೇ ಭಾಗದಲ್ಲೂ ಸಹ ಸಂಸದರಿಗೆ ನೀವು ರಾಜೀನಾಮೆ ಕೊಟ್ಟು ನೀವು MLA ಆಗಿ ಹೋಗಿ ಕಂಟೆಸ್ಟ್ ಮಾಡಿ ಅಂತ ಹೇಳಿರೋ ಉದಾಹರಣೆ ಈ 2-3 ವರ್ಷದಲ್ಲಿ ಇಲ್ಲ. ಸೊ ಅದನ್ನು ನೋಡಿದಾಗ ಬೇರೆ ಯಾರಾದರೂ ಹೊಸ ಮುಖಗಳಿಗೆ ಅವಕಾಶ ಕೊಡೋವಂತಹ ಚಾನ್ಸಸ್ ಇರೋದನ್ನು ಗಮನಿಸಿ ಸುಧಾಕರ್ ಅವರು ಹೇಳಿರೋ ಮಾತು ನಿಜಕ್ಕೂ ಕರೆಕ್ಟ್ ಇದೆ. ಮತ್ತು ಅವರು ಸೂಚಿಸಿರೋ ಅಂಥದ್ದು ಅಂತಂದಾಗ ಡೆಫಿನೆಟ್ಟಾಗಿ ಅವರು ಒಬ್ಬ ನಾಯಕರಾಗಿ ಅವರ ಸೂಚನೆ ಸಹ ಇರುತ್ತೆ. ಜೊತೆಗೆ ಪಕ್ಷ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ಪಕ್ಷದ ಜೊತೆಗೆ ಯಾವತ್ತಿಂದನೂ ನಿಷ್ಠಾವಂತವಾಗಿ ಯಾರು ನಿಂತ್ಕೊಂಡಿದ್ದಾರೆ, ಏನೇ ಕಷ್ಟ ಬಂದರೂ ಪಕ್ಷವನ್ನು ಬಿಡದೆ ಪಕ್ಷದ ಸಿದ್ಧಾಂತಗಳ ಜೊತೆ ನಿಂತ್ಕೊಂಡು ಯಾವುದೇ ಅಧಿಕಾರ ಯಾವುದೂ ಇಲ್ಲದೇ ಇದ್ದರೂ ಸಹ ಪಕ್ಷದ ಅಡಿಯಲ್ಲಿ ಯಾವ ರೀತಿ ಇಡೀ ಸಮಾಜವನ್ನು ಕಟ್ಟುವಂಥ ಕೆಲಸ, ಜೊತೆಗೆ ಪಕ್ಷವನ್ನು ಕಟ್ಟುವಂಥ ಕೆಲಸ ಯಾವ ರೀತಿ ಯಾರು ಮಾಡ್ತಿದ್ದಾರೆ ಅಂತ ಪಕ್ಷ ಗಮನಿಸುತ್ತೆ.
ದೇಶದಲ್ಲಿ ಯಾವುದೇ ಸಂಸದರಿಗೆ ವಿಧಾನಸಭೆಗೆ ಹೋಗಲು ಈವರೆಗೆ ಪಕ್ಷ ಹೇಳಿಲ್ಲ. ಪಕ್ಷ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ ತೀರ್ಮಾನ ಕೈಗೊಳ್ಳಲಿದೆ. ಅಧಿಕಾರ ಇಲ್ಲದಿದ್ದರೂ ಸಮಾಜ ಕಟ್ಟುವ ಮತ್ತು ಪಕ್ಷ ಕಟ್ಟುವ ಕೆಲಸ ಯಾರು ಮಾಡುತ್ತಿದ್ದಾರೆ ಎಂಬುದನ್ನು ಗಮನಿಸಿ ಯಾರಿಗೆ ಯೋಗ್ಯತೆ, ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಬಿಜೆಪಿ ಪಕ್ಷ ಟಿಕೆಟ್ ನೀಡಲಿದೆ. ಚುನಾವಣೆ ಬಂದಾಗ ಪಕ್ಷದ ತೀರ್ಮಾನವೇ ಅಂತಿಮ. ಪಕ್ಷ ಹೇಳಿದ ವ್ಯಕ್ತಿ ಪರ ಸುಧಾಕರ್ ಅವರು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಬೇಕು. ಯಾರಿಗೆ ಟಿಕೆಟ್ ಸಿಗಲಿದೆಯೋ ಅವರ ಪರ ಕೆಲಸ ಮಾಡಲಾಗುತ್ತದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.